ಇನ್ನು ಏರ್ ಶೋ ಅಂಗಳದಲ್ಲಿ ನಾನಾ ಬಗೆಯ ಒಂದಷ್ಟು ತಂತ್ರಗಾರಿಕೆಗಳು, ಹೊಸ ಹೊಸ ಆವಿಷ್ಕಾರಗಳು ಸಾಕಷ್ಟು ಆಕರ್ಷಣೆಗೆ ಕಾರಣವಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಅಂಡರ್ ವಾಟರ್ ಸ್ಕೂಟರ್ ಎಲ್ಲರನ್ನ ಆಕರ್ಷಿಸ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಇಬ್ಬರು ಕುಳಿತುಕೊಂಡು ನೀರಿನಲ್ಲಿ ಸಂಚಾರ ಮಾಡುವಂಥ ಈ ಒಂದು ಅಂಡರ್ ವಾಟರ್ ಸ್ಕೂಟರನ್ನ ಆವಿಷ್ಕಾರ ಮಾಡಲಾಗಿದೆ. ಇದನ್ನ ಏನಾದರೂ ಮುನ್ನೆಲೆಗೆ ತಂದಿದ್ದೆ ಆದರೆ ಸ್ಕೂಬಾ ಡೈವಿಂಗ್ಗೆ ಬ್ರೇಕ್ ಬೀಳುತ್ತೆ. 10 ರಿಂದ 15 ಅಡಿ ಒಳಗೆ ಈ ಸ್ಕೂಟರ್ ಹೋಗುವಂಥ ಕೆಪಾಸಿಟಿ ಇದೆ. ನೀರಿನ ಒಳಗೆ ನಡೆಯುವಂಥ ಆಕ್ಟಿವಿಟೀಸನ್ನು ಈ ಅಂಡರ್ ವಾಟರ್ ಸ್ಕೂಟರ್ನಲ್ಲಿ ತೆರಳಿ ನೋಡುವಂಥ ಅವಕಾಶ ಇದೆ. ಇದು ಕೂಡ ಎಲ್ಲರನ್ನ ಕೂಡ ಆಕರ್ಷಣೆಗೊಳಪಟ್ಟಿರುವಂಥ ಒಂದು ಅಂಡರ್ ವಾಟರ್ ಸ್ಕೂಟರ್. ಈ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಈಗ ಅಂಡರ್ ವಾಟರ್ ಸ್ಕೂಟರ್ ಒಳಗಡೆ ಇದ್ದಾರೆ, ನೋಡ್ತಿರ್ಬೋದು. ಈ ಒಂದು ಅಂಡರ್ ವಾಟರ್ ಸ್ಕೂಟರ್ ನೀರಿನಲ್ಲಿ ಅಂದ್ರೆ ಒಳಗಡೆ ಸಮುದ್ರ ಒಳಗೆ, ನದಿ ಒಳಗೆ ಏನೆಲ್ಲ ಇದೆ ಎಂಬುದು ಈ ಒಂದು ಅಂಡರ್ ವಾಟರ್ ಸ್ಕೂಟರ್ ಒಳಗೆ ಹೋಗಿ ಏನೋ ತಿಳಿದುಕೊಳ್ಳಬಹುದು, ಮಾಹಿತಿ ಸಹ ತಿಳಿದುಕೊಳ್ಬಹುದು. ಏನಂದ್ರೆ ಸಮುದ್ರ ಒಳಗೆ ಏನಿದೆ, ನದಿ ಒಳಗೆ ಏನಿದೆ, ಅಲ್ಲಿ ಯಾವುದು ಜಲಾಚರ ಪ್ರಾಣಿಗಳು ಯಾವ ರೀತಿ ಇರುತ್ತೆ, ಅಲ್ಲಿ ಏನು ಆಕ್ಟಿವಿಟೀಸ್ ನಡೆಯುತ್ತೆ ಅಂತ ಇದರಿಂದ ತಿಳಿದುಕೊಳ್ಬಹುದು. ಹೀಗಾಗಿ ಈ ಒಂದು ಅಂಡರ್ ವಾಟರ್ ಸ್ಕೂಟರ್ ತಂದಿದ್ದಾರೆ, ಇದು ವಿಭಿನ್ನವಾಗಿದೆ. ಇಲ್ಲಿ ವರ್ಷ ಇದ್ರೆ ಮಾತಾಡ್ಸೋಣ, ಕೇಳೋಣ ಏನ್ ಸ್ಪೆಷಲ್ ಅಂತ. ಮೇಡಮ್, ಏನ್ ಸ್ಪೆಷಲ್ ಇದ್ರದ್ದು ಅಂತ? ಸರ್, ಇದು ನಾವೀಗ ಫನ್ನಿಗೋಸ್ಕರ ಮಾಡಿದೀವಿ, ಫನ್ ಅಡ್ವೆಂಚರ್ಸ್ ತರ. ಲೈಕ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್ ಯು ಹ್ಯಾವ್ ಸೀನ್, ನೀವು ನೋಡಿರ್ತೀರಾ ಸ್ಕೂಬಾ ಡೈವಿಂಗ್ ಅಂಡ್ ಆಲ್. ಇನ್ ದಟ್ ನೀವೇನ್ ಮಾಡ್ಬೇಕಾಗುತ್ತೆ, ಆಕ್ಸಿಜನ್ ಮಾಸ್ಕ್ ಎಲ್ಲ ವೇರ್ ಮಾಡ್ಬೇಕಾಗುತ್ತೆ. ಆದ್ರೆ ಇದರಲ್ಲಿ ನೀವು ಆಕ್ಸಿಜನ್ ಮಾಸ್ಕ್ ವೇರ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ತನ ನಿಮ್ಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಟಿಲ್ ಶೋಲ್ಡರ್ ಲೆವೆಲ್. ನೀವು ಆಲ್ರೆಡಿ ಕೂತಿ ನೋಡಿದೀರಾ. ಇಂದ ನಿಮ್ ಬಾಡಿ ಮಾತ್ರ ವಾಟರ್ ಒಳಗೆ ಇರುತ್ತೆ. ಇದು 10 ಮೀಟರ್ ಡೌನ್ ವರೆಗೆ ಹೋಗುತ್ತೆ ಸರ್. ಆಮೇಲೆ 10 ಮೀಟರ್ 20 ಮೀಟರ್ ಮೇಡಮ್, 10 ಮೀಟರ್ಸ್ ಡೌನ್, 10 ಮೀಟರ್ಸ್ ಡೆಪ್ತ್ ಹೋಗುತ್ತೆ. ಇವಾಗ ನಾವು ಕಸ್ಟಮೈಸ್ ಮಾಡಿರೋದ್ರ ಪ್ರಕಾರ ಬೇಕಂದ್ರೆ ನಾವು ಮುಂದೆ ಮಾಡ್ಕೊಡ್ಬೋದು. ಬ್ಯಾಟ್ರಿ ಎಲ್ಲ ಈ ಟೂರಿಸ್ಟ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಸಾಕಷ್ಟು ಜನ ಒಳಗಡೆ ಸಮುದ್ರ ಒಳಗೆ ಏನಿದೆ, ನದಿ ಒಳಗೆ ಏನಿದೆ ಅಂತ ತುಂಬಾ ಕಾತರದಿಂದ ಕಾಯ್ತಿರ್ತಾರೆ, ಏನೆಲ್ಲ ಇರ್ಬೋದು ಅಂತ. ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಸರ್. ಇದು ತುಂಬಾ ಈಸಿ ಆಗುತ್ತೆ. ಇಟ್ಸ್ ವೆರಿ ಕನ್ವಿನಿಯೆಂಟ್ ಸ್ಕೂಬಾ ಡೈವಿಂಗ್ ಇನ್ನ. ಯಾಕಂದ್ರೆ ಅಮ್ಮ ಮಗಳು ಹೋಗ್ಬೋದು, ಇಬ್ರು ಕುತ್ಕೊಂಡು ಹೋಗ್ಬೋದು ಇದರಲ್ಲಿ. ಇದು ಸ್ಕೂಟರ್ ಗೊತ್ತಿರ್ಬೇಕಂತ ಏನಿಲ್ಲ. ಸ್ಕೂಬಾ ಡೈವಿಂಗ್ ಸಹ ಕೆಲವು ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಎಲ್ಲ ಹೋಗ್ತಿದ್ರು, ಬಟ್ ಇದರಿಂದ ಯಾವ್ದೇ ರೀತಿ ಇಲ್ಲ. ಇಲ್ಲ 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 ಸರ್, ಇಲ್ಲಿನ ಆಕ್ಸಿಜನ್ ಸಪ್ಲೈ ಆಗುತ್ತೆ. ನೀವು ನಾರ್ಮಲ್ ಆಗಿ ಸ್ಕೂಟರ್ ಓಡಿಸೋ ತರ ಓಡಿಸ್ಕೊಂಡು ಹೋಗ್ಬಿಡ್ಬೋದು. ಇದರಲ್ಲಿ ನಿಮ್ಗೆ ನಾವು ಬ್ಯಾಟ್ರಿ ಬೇಸ್ಡ್ ಇರೋದ್ರಿಂದ ಇಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೋಬಹುದು ಸ್ಪೀಡ್. ನೀವು ಅಲ್ಲೊಂದು ನಾಬ್ ಇದೆ ಒಳಗೆ, ಅದನ್ನ ನೀವು ಮೇಲೆ ಕೆಳಗೆ ಮಾಡ್ಕೋಬಹುದು. ಅಲ್ಲ, ಈಗ ಇಲ್ಲಿವರೆಗೆ ಮಾತ್ರ ನೀರು ಒದ್ದೆ ಆಗುತ್ತೆ, ಮಾತ್ರ ಆಕ್ಸಿಜನ್ ಬರುತ್ತೆ, ಇನ್ನ ಬಾಡಿ ಮಾತ್ರ ನೀರೊಳಗೆ ಇರುತ್ತೆ. ಅಂಡ್ ಇನ್ನ ಪರ್ಪಸ್ಗೆ ನಾವು ಮೇಲೆ ಒಂದು ಹುಕ್ ಹಾಕಿದೀವಿ, ಅದನ್ನ ನಮ್ಮ ಪರ್ಸನ್ ಒಬ್ರು ಮೇಲೆಯಿಂದ ಹ್ಯಾಂಡಲ್ ಮಾಡ್ತಿರ್ತಾರೆ. ನೋಡ್ತಿರ್ಬೋದು, ಇದು ಅಂಡರ್ ವಾಟರ್ ಸ್ಕೂಟರ್. ತುಂಬಾ ಜನ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡ್ತಾರಲ್ಲ, ಬಟ್ ಅದರಿಂದ ಇದು ವೈಡ್ ಟೆಕ್ನಾಲಜಿ ಹೊಂದಿದೆ. ಇಬ್ಬರು ಕುಂತು ಹೋಗ್ಬೋದು ಒಳಗಡೆ, ಸಮುದ್ರ ಒಳಗೆ, ಮತ್ತೊಂದ್ ಕಡೆ ನದಿ ಒಳಗೆ ಏನೆಲ್ಲ ಇದೆ ಎಂಬುದು ತುಂಬಾ ಜನಕ್ಕೆ ತುಂಬ ಕಡೆ ಕ್ಯೂರಿಯಾಸಿಟಿ ಇರುತ್ತೆ. ಆದ್ರೆ ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಏರ್ ಶೋ ಅಂಗಳದಲ್ಲಿ ನಾನಾ ಬಗೆಯ ಒಂದಷ್ಟು ತಂತ್ರಗಾರಿಕೆಗಳು, ಹೊಸ ಹೊಸ ಆವಿಷ್ಕಾರಗಳು ಸಾಕಷ್ಟು ಆಕರ್ಷಣೆಗೆ ಕಾರಣವಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಅಂಡರ್ ವಾಟರ್ ಸ್ಕೂಟರ್ ಎಲ್ಲರನ್ನ ಆಕರ್ಷಿಸ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಇಬ್ಬರು ಕುಳಿತುಕೊಂಡು ನೀರಿನಲ್ಲಿ ಸಂಚಾರ ಮಾಡುವಂಥ ಈ ಒಂದು ಅಂಡರ್ ವಾಟರ್ ಸ್ಕೂಟರನ್ನು ಆವಿಷ್ಕಾರ ಮಾಡಲಾಗಿದೆ. ಇದನ್ನ ಏನಾದರೂ ಮುನ್ನೆಲೆಗೆ ತಂದಿದ್ದೆ ಆದರೆ ಸ್ಕೂಬಾ ಡೈವಿಂಗ್ಗೆ ಬ್ರೇಕ್ ಬೀಳುತ್ತೆ. 10 ರಿಂದ 15 ಅಡಿ ಒಳಗೆ ಈ ಸ್ಕೂಟರ್ ಹೋಗುವಂಥ ಕೆಪಾಸಿಟಿ ಇದೆ. ನೀರಿನ ಒಳಗೆ ನಡೆಯುವಂಥ ಆಕ್ಟಿವಿಟೀಸನ್ನು ಈ ಅಂಡರ್ ವಾಟರ್ ಸ್ಕೂಟರ್ನಲ್ಲಿ ತೆರಳಿ ನೋಡುವಂಥ ಅವಕಾಶ ಇದೆ. ಇದು ಕೂಡ ಎಲ್ಲರನ್ನ ಕೂಡ ಆಕರ್ಷಣೆಗೊಳಪಟ್ಟಿರುವಂಥ ಒಂದು ಅಂಡರ್ ವಾಟರ್ ಸ್ಕೂಟರ್. ಈ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಈಗ ಅಂಡರ್ ವಾಟರ್ ಸ್ಕೂಟರ್ ಒಳಗಡೆ ಇದ್ದಾರೆ, ನೋಡ್ತಿರ್ಬೋದು. ಈ ಒಂದು ಅಂಡರ್ ವಾಟರ್ ಸ್ಕೂಟರ್ ನೀರಿನಲ್ಲಿ ಅಂದ್ರೆ ಒಳಗಡೆ ಸಮುದ್ರ ಒಳಗೆ, ನದಿ ಒಳಗೆ ಏನೆಲ್ಲ ಇದೆ ಎಂಬುದು ಈ ಒಂದು ಅಂಡರ್ ವಾಟರ್ ಸ್ಕೂಟರ್ ಒಳಗೆ ಹೋಗಿ ಏನೋ ತಿಳಿದುಕೊಳ್ಳಬಹುದು, ಮಾಹಿತಿ ಸಹ ತಿಳಿದುಕೊಳ್ಬಹುದು. ಏನಂದ್ರೆ ಸಮುದ್ರ ಒಳಗೆ ಏನಿದೆ, ನದಿ ಒಳಗೆ ಏನಿದೆ, ಅಲ್ಲಿ ಯಾವುದು ಜಲಾಚರ ಪ್ರಾಣಿಗಳು ಯಾವ ರೀತಿ ಇರುತ್ತೆ, ಅಲ್ಲಿ ಏನು ಆಕ್ಟಿವಿಟೀಸ್ ನಡೆಯುತ್ತೆ ಅಂತ ಇದರಿಂದ ತಿಳಿದುಕೊಳ್ಬಹುದು. ಹೀಗಾಗಿ ಈ ಒಂದು ಅಂಡರ್ ವಾಟರ್ ಸ್ಕೂಟರ್ ತಂದಿದ್ದಾರೆ, ಇದು ವಿಭಿನ್ನವಾಗಿದೆ. ಇಲ್ಲಿ ವರ್ಷ ಇದ್ರೆ ಮಾತಾಡ್ಸೋಣ, ಕೇಳೋಣ ಏನ್ ಸ್ಪೆಷಲ್ ಅಂತ. ಮೇಡಮ್, ಏನ್ ಸ್ಪೆಷಲ್ ಇದ್ರದ್ದು ಅಂತ? ಸರ್, ಇದು ನಾವೀಗ ಫನ್ನಿಗೋಸ್ಕರ ಮಾಡಿದೀವಿ, ಫನ್ ಅಡ್ವೆಂಚರ್ಸ್ ತರ.
ಲೈಕ್ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಯು ಹ್ಯಾವ್ ಸೀನ್ ನೀವು ನೋಡಿರ್ತೀರಾ ಸ್ಕೂಬಾ ಡೈವಿಂಗ್ ಆ್ಯಂಡ್ ಆಲ್. ಇನ್ ದಟ್ ನೀವೇನು ಮಾಡಬೇಕಾಗುತ್ತೆ, ಆಕ್ಸಿಜನ್ ಮಾಸ್ಕ್ ಎಲ್ಲ ವೇರ್ ಮಾಡಬೇಕಾಗುತ್ತೆ. ಆದರೆ ಇದರಲ್ಲಿ ನೀವು ಆಕ್ಸಿಜನ್ ಮಾಸ್ಕ್ ವೇರ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ತನಕ ನಿಮಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಟಿಲ್ ಶೋಲ್ಡರ್ ಲೆವೆಲ್. ನೀವು ಆಲ್ರೆಡಿ ಕೂತು ನೋಡಿದ್ದೀರಾ. ಇಂದ ನಿಮ್ಮ ಬಾಡಿ ಮಾತ್ರ ವಾಟರ್ ಒಳಗೆ ಇರುತ್ತೆ. ಇದು 10 ಮೀಟರ್ ಡೌನ್ವರೆಗೆ ಹೋಗುತ್ತೆ ಸರ್. ಆಮೇಲೆ 10 ಮೀಟರ್ 20 ಮೀಟರ್ ಮೇಡಮ್ 10 ಮೀಟರ್ಸ್ ಡೌನ್ 10 ಮೀಟರ್ಸ್ ಡೆಪ್ತ್ ಹೋಗುತ್ತೆ. ಇವಾಗ ನಾವು ಕಸ್ಟಮೈಸ್ ಮಾಡಿರೋದ್ರ ಪ್ರಕಾರ ಬೇಕಂದ್ರೆ ನಾವು ಮುಂದೆ ಮಾಡ್ಕೊಡ್ಬೋದು. ಬ್ಯಾಟ್ರಿ ಎಲ್ಲ ಈ ಟೂರಿಸ್ಟ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇದು. ತುಂಬಾ ಸಾಕಷ್ಟು ಜನ ಒಳಗಡೆ ಸಮುದ್ರ ಒಳಗೆ ಏನಿದೆ, ನದಿ ಒಳಗೆ ಏನಿದೆ ಅಂತ ತುಂಬಾ ಕಾತುರದಿಂದ ಕಾಯ್ತಿರ್ತಾರೆ, ಏನೆಲ್ಲ ಇರ್ಬೋದು ಅಂತ. ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಸರ್ ಇದು ತುಂಬಾ ಈಸಿ ಆಗುತ್ತೆ. ಇಟ್ಸ್ ವೆರಿ ಕನ್ವಿನಿಯೆಂಟ್ ಸ್ಕೂಬಾ ಡೈವಿಂಗ್ ಇನ್ನ. ಯಾಕಂದ್ರೆ ಅಮ್ಮ ಮಗಳು ಹೋಗ್ಬೋದು, ಇಬ್ರು ಕುತ್ಕೊಂಡು ಹೋಗ್ಬೋದು ಇದರಲ್ಲಿ. ಇದು ಸ್ಕೂಟರ್ ಗೊತ್ತಿರ್ಬೇಕಂತ ಏನಿಲ್ಲ. ಸ್ಕೂಬಾ ಡೈವಿಂಗ್ ಸಹ ಏನು ಕೆಲವು ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಎಲ್ಲ ಹೋಗ್ತಿದ್ರು, ಬಟ್ ಇದರಿಂದ ಯಾವ್ದೇ ರೀತಿ ಇಲ್ಲ ಈಗ. ಇಲ್ಲ 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 ಸರ್, ಇಲ್ಲಿನ ಆಕ್ಸಿಜನ್ ಸಪ್ಲೈ ಆಗುತ್ತೆ. ನೀವು ನಾರ್ಮಲ್ ಆಗಿ ಸ್ಕೂಟರ್ ಓಡಿಸೋ ತರ ಓಡಿಸ್ಕೊಂಡು ಹೋಗ್ಬಿಡ್ಬೋದು. ಇದರಲ್ಲಿ ನಿಮಗೆ ನಾವು ಬ್ಯಾಟ್ರಿ ಬೇಸ್ಡ್ ಇರೋದ್ರಿಂದ ಇಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೋಬಹುದು ಸ್ಪೀಡ್. ನೀವು ಅಲ್ಲೊಂದು ನಾಬ್ ಇದೆ ಒಳಗೆ, ಅದನ್ನ ನೀವು ಮೇಲೆ ಕೆಳಗೆ ಮಾಡ್ಕೋಬಹುದು. ಅಲ್ಲ, ಈಗ ಇಲ್ಲಿವರೆಗೆ ಮಾತ್ರ ನೀರು ಒದ್ದೆ ಆಗುತ್ತೆ, ಮಾತ್ರ ಆಕ್ಸಿಜನ್ ಬರುತ್ತೆ. ಇನ್ನ ಬಾಡಿ ಮಾತ್ರ ನೀರೊಳಗೆ ಇರುತ್ತೆ. ಅಂಡ್ ಇನ್ನ ಪರ್ಪಸ್ಗೆ ನಾವು ಮೇಲೆ ಒಂದು ಹುಕ್ ಹಾಕಿದೀವಿ. ಅದನ್ನ ನಮ್ಮ ಪರ್ಸನ್ ಒಬ್ರು ಮೇಲೆಯಿಂದ ಹ್ಯಾಂಡಲ್ ಮಾಡ್ತಿರ್ತಾರೆ. ನೋಡ್ತಿರ್ಬೋದು, ಇದು ಅಂಡರ್ ವಾಟರ್ ಸ್ಕೂಟರ್. ತುಂಬಾ ಜನ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡ್ತಾರಲ್ಲ, ಬಟ್ ಅದರಿಂದ ಇದು ಹೈ ಟೆಕ್ನಾಲಜಿ ಹೊಂದಿದೆ. ಇಬ್ರು ಕುಂತು ಹೋಗ್ಬೋದು ಒಳಗಡೆ, ಸಮುದ್ರ ಒಳಗೆ, ಮತ್ತೊಂದ್ ಕಡೆ ನದಿ ಒಳಗೆ ಏನೆಲ್ಲ ಇದೆ ಎಂಬುದು ತುಂಬಾ ಜನಕ್ಕೆ ತುಂಬ ಕಡೆ ಕ್ಯೂರಿಯಾಸಿಟಿ ಇರುತ್ತೆ. ಆದ್ರೆ ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಮಿತಾ ರಂಗನಾಥ್ ಏರ್ ಶೋಗೆ ಬರೋರು ಅಲ್ಲಿ ಯುದ್ಧ ವಿಮಾನಗಳ ಬಗ್ಗೆ ಯಾಕೆ ಒಂದು ಆಕರ್ಷಿತಗೊಳ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಇವತ್ತು ಡ್ರೋನ್ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆ ಡ್ರೋನ್ ವಿಚಾರವಾಗಿ ಕೂಡ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಒಂದಷ್ಟು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ರು. ಏರೋ ಇಂಡಿಯಾ 2025ರಲ್ಲಿ ಡ್ರೋನ್ನ ಕಾರುಬಾರು ಇದೆ. ಏರ್ ಶೋನಲ್ಲಿ ಹೊಸ ಡ್ರೋನ್ಗಳನ್ನು ಪರಿಚಯ ಮಾಡಲಾಗ್ತಾ ಇದೆ. ಭೂಮಿಯೊಳಗಿನ ಬಾಂಬ್ ಸ್ಫೋಟಕ ಪತ್ತೆ ಸಾಮರ್ಥ್ಯವನ್ನು ಕೂಡ ಈ ಡ್ರೋನ್ಗಳು ಹೊಂದಿದೆ. ನೀರಿನಲ್ಲಿ ಮುಳುಗಿರೋರನ್ನು ಕೂಡ ರಕ್ಷಣೆ ಮಾಡುವ ಜೊತೆಗೆ ಸ್ಫೋಟಕ ವಸ್ತುಗಳನ್ನು ಪತ್ತೆ ಹಚ್ಚುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಈಗ ಈ ಏರ್ ಶೋನಲ್ಲಿ ವಿಶೇಷ ಡ್ರೋನ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದರಿ ವೀರೇಶ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಎಸ್ನ ಈಗ ಗರುಡ ಏರೋ ಸ್ಪೇಸ್ ಸ್ಟಾಲ್ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ವಿಧ ವಿಧವಾದ ಡ್ರೋನ್ಗಳು, ಹೈ ಟೆಕ್ನಾಲಜಿ ಡ್ರೋನ್ಗಳು ಸಹ ಒಳಗೊಂಡಿದ್ದಾವೆ. ಸಾಕಷ್ಟು ಜನ ಬಂದು ಈ ಒಂದು ಡ್ರೋನ್ಗಳ ಮಾಹಿತಿ ತೆಗೆದುಕೊಳ್ತಿದ್ದಾರೆ. ಯಾಕಂದ್ರೆ ಹೈ ಟೆಕ್ನಾಲಜಿ ಈ ಒಂದು ಡ್ರೋನ್ ನೋಡ್ತಾ ಇರಬಹುದು. ಇದು ರಕ್ಷಣಾ ಕಾರ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಸಮುದ್ರದಲ್ಲಿ ಬಿದ್ದರೆ, ಏನಾದರೂ ಅವಘಡ ಆದರೆ ತಕ್ಷಣವೇ ಈ ಒಂದು ಡ್ರೋನ್ ಮುಖಾಂತರ ಅವ್ರನ್ನ ರಕ್ಷಣಾ ಕಾರ್ಯ ಮಾಡ್ಬೋದು. ಅದಲ್ಲದೆ ಪಕ್ಕದಲ್ಲಿ ಸಹ ಏನೋ ಒಂದು ಹೈ ಟೆಕ್ನಾಲಜಿ ಡ್ರೋನ್ ಇದೆ. ಇದು ಮಿಸೈಲ್ ಲಾಂಚ್ ಮಾಡುವ ಡ್ರೋನ್. ಇದು ನೋಡ್ತಿರ್ಬೋದು, ತುಂಬ ವೇಟ್ ಇದೆ. ಯಾವುದೇ ಒಂದು ಮಿಸೈಲ್ ತಗೊಂಡು ಹೋಗಿ ಒಂದು ದೇಶದ ಮೇಲೆ ಲಾಂಚ್ ಮಾಡ್ಬೋದು. ಯಾರಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದರೆ ಉಗ್ರಗಾಮಿ ತಾಣಗಳ ಮೇಲೆ ಲಾಂಚ್ ಮಾಡ್ಬೋದು. ಮತ್ತೊಂದು ಕಡೆ ಪಕ್ಕದಲ್ಲಿ ಡ್ರೋನ್ ಇದೆ. ಅದು ಏನಾದರೂ ಬಾಂಬ್ ಬ್ಲಾಸ್ಟ್ ಎಲ್ಲಾದರೂ ಏನು ಆಗುತ್ತಂದರೆ ಅದು 5 ಕಿಲೋಮೀಟರ್ ಅಂತರದಲ್ಲಿ ಕಂಡುಹಿಡಿಯುವ ಡ್ರೋನ್ ಇದು. ನೋಡ್ತಿರ್ಬೋದು, ಇದು ಈ ಒಂದು, ಯಾಕಂದರೆ ಕೆಲವೊಬ್ಬರು ಬಾಂಬ್ ಬ್ಲಾಸ್ಟ್ ಅಂದರೆ ಬಾಂಬ್ ತಜ್ಞರು ಅವರು ಮುಂದೆ ಹೋಗಿ ಏನೋ ಸ್ಕ್ಯಾನ್ ಮಾಡ್ತಾರೆ. ಬಟ್ ಇದಲ್ಲ, ಈ ಒಂದು ಡ್ರೋನ್ 5 ಕಿಲೋಮೀಟರ್ ಅಂತರದಲ್ಲೇ ಗೊತ್ತಾಗುತ್ತೆ ಇಲ್ಲಿ ಅಂದರೆ ಬ್ಲಾಸ್ಟ್ ಆಗ್ಬೋದಾ ಆಗಲ್ವಾ ಎಲ್ಲವೂ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಇನ್ನೊಂದು ಡ್ರೋನ್ ಇದೆ. ಇದು ಸಹ ನೋಡ್ತಿರ್ಬೋದು, ಏನಾದರೂ ಅಗ್ನಿ ಅವಘಡ ಆದ ಸಂದರ್ಭದಲ್ಲಿ ಈ ಒಂದು ಡ್ರೋನ್ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ಒಂದು ಡ್ರೋನು ಒಳಗಡೆ ಹೋಗಿ ಅಗ್ನಿ ನಂದಿಸುವ ಕೆಲಸ ಮಾಡುತ್ತೆ. ಅಂದರೆ ಹೈ ಟೆಕ್ನಾಲಜಿ ಎಲ್ಲ ಡ್ರೋನ್ಗಳು ಒಳಗಿದ್ದಾವೆ. ಇಲ್ಲಿ ಕೃತಜ್ಞತೆ ಬನ್ನಿ ಮಾತಾಡಿಸೋಣ. ಮೇಡಮ್, ವಿಧ ವಿಧವಾದ ಡ್ರೋನ್, ಹೈ ಟೆಕ್ನಾಲಜಿ ಡ್ರೋನ್ಗಳಿದ್ದಾವೆ. ಏನೆಲ್ಲ ಸ್ಪೆಷಲ್ ಮೇಡಮ್ ಇವೆಲ್ಲ ಅಂತ? ನಾವು ನಿನ್ನೆ ಒಂದು ಸಾಫ್ಟ್ ಲಾಂಚ್ ಮಾಡಿದ್ವಿ ಸರ್, ನಮ್ಮ UTM ಡ್ರೋನ್ ಟೆಕ್ನಾಲಜಿ ಅಂತ. ಇದೇನಂದರೆ ಅನ್ಮ್ಯಾನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಈಗ ನೀವೇ ಇಲ್ಲಿ ನೋಡ್ತಾ ಇದ್ದೀರಿ, ಏರೋ ಇಂಡಿಯಲ್ಲಿ ತುಂಬ ಕಂಪ್ನೀಸ್ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್, ಅರೌಂಡ್ 30-40 ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ? ನಾವೆಲ್ಲ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಕೆಲವರು ಅದನ್ನು ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಬೋದು. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನೆಲ್ಲ ಇಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ರೆಗ್ಯುಲೇಟರಿ ಅಥಾರಿಟೀಸ್ಗೆ ಇದನ್ನು ಪಿಚ್ ಮಾಡೋದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ತಯಾರು ಮಾಡಿದ್ವಿ. ಇದರಲ್ಲಿ ಏನಂದರೆ ಯು ಕ್ಯಾನ್ ಟ್ರ್ಯಾಕ್ ಎಕ್ಸಾಕ್ಟ್ಲಿ ನಿಮ್ಮ ಡ್ರೋನ್ ಎಲ್ಲಿ ಫ್ಲೈ ಆಗ್ತಾ ಇದೆ, ಅದರ ಆಲ್ಟಿಟ್ಯೂಡ್ ಏನು, ಅಲ್ಲೊಂಥರ ಐ ಜಸ್ಟ್ ಟೇಕ್ ಯು ಓವರ್ ಹಿಯರ್. ಇಲ್ಲಿ ನೋಡಿದ್ರೆ ನೀವು ಡ್ರೋನ್ ಫ್ಲೈ ಮಾಡಬೇಕಂದ್ರೆ ಒಂದಷ್ಟು ಪರ್ಮಿಷನ್ಸ್ ತಗೊಂಡಿರ್ತೀರಾ, 10 ಕಿಲೋಮೀಟರ್ ರೇಡಿಯಸ್, 5 ಕಿಲೋಮೀಟರ್ ರೇಡಿಯಸ್ ಅಂತ. ಅದಕ್ಕಿಂತ ಜಾಸ್ತಿ ಆಚೆ ಏನಾರ ಹೋದರೆ ಇಟ್ ವಿಲ್ ಟ್ರಿಗರ್.
ನಮ್ಗೆ ಇಲ್ಲೊಂದು ಸಿಗ್ನಲ್ ಬರುತ್ತೆ. ಸೊ ಆವಾಗ ಪೊಲೀಸ್ ಅಥಾರಿಟಿ ಆಗಲಿ ಯಾರೇ ಪರ್ಮಿಷನ್ ಕೊಟ್ಟಿರ್ತಾರಲ್ಲ ಅವರು ಆ ಡ್ರೋನ್ನ ಕಾಲ್ ಮಾಡಿಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಬೋದು ಅವ್ರು, ಲೈಸೆನ್ಸ್ ಆಗಲಿ ಇದಾಗಲಿ. ಸೊ ದಿಸ್ ಇಸ್ ವೆರಿ ಗುಡ್ ಟು ಟ್ರ್ಯಾಕ್ ದ ಸೆಕ್ಯೂರಿಟಿ ಪರ್ಪಸ್ ನಮಗೆ. ಇನ್ನೊಂದು ಇವಾಗ ಇಲ್ಲಿ ಬಂದರೆ ದಿಸ್ ಇಸ್ ಆರ್ ಲ್ಯಾಂಡ್ ಮೈನ್ ಡಿಟೆಕ್ಷನ್ ಡ್ರೋನ್. ದಿಸ್ ಇಸ್ ವೆರಿ ಇದು ಮೇನ್ ಏನಂದರೆ ಸರ್, ನಾವು ಮೈನ್ಸ್ ಆಗಲಿ ಆರ್ಮಿ ಮೈನ್ಸ್ ಆಗಲಿ ಯಾವುದೇ ಇದಾಗಲಿ ಯೂಶ್ವಲಿ ನಾವು ಬಾಂಬ್ ಡಿಟೆಕ್ಟರ್ಸ್ ಎಲ್ಲ ಎತ್ಕೊಂಡು ಹೋಗಿ ಇಲ್ಲಿ ಚೆಕ್ ಮಾಡ್ತೀವಿ, ಪ್ರಾಣಕ್ಕೆ ಅಪಾಯ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಡ್ರೋನ್ಸ್ನ ಕಳಿಸ್ಬಿಟ್ಟು ವಿಲ್ ಡಿಟೆಕ್ಟ್ ಇಟ್ ಗಿವ್ಸ್ ಅಸ್ ಅ ಸಿಗ್ನಲ್. ಅವಾಗ ಹೋಗ್ಬಿಟ್ಟು ದೇ ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಟ್ರ್ಯಾಕ್ ದಟ್ ಒನ್ ಥಿಂಗ್. ಇಟ್ ಟೆಲ್ಸ್ ಯು ಎಕ್ಸಾಕ್ಟ್ಲಿ ಅಲ್ಲಿ ಬಾಂಬ್ ಇದೆಯಾ ಇಲ್ವಾ, ಎನಿ ಮೆಟಲ್ ಡಿಟೆಕ್ಟರ್ಸ್ ಆಗಲಿ ಏನಾದರೂ ಆಗಲಿ. ಅದು ಬಂದು ನಮ್ಮ ರಾಕೆಟ್ ಲಾಂಚರ್ ಅಂತ. ಲೈಕ್ ಯು ಕ್ಯಾನ್ ಸಿ ಇಟ್ ರಿಲೀಸಸ್ ಯುವರ್ ರಾಕೆಟ್ಸ್. ಇಟ್ಸ್ ಅಗೇನ್ ಸ್ಪೆಸಿಫಿಕ್ಲಿ ನಾವು ಬರೀ ಆರ್ಮಿಗೋಸ್ಕರ ಡಿಸೈನ್ ಮಾಡಿರೋದು. ಒನ್ ಆಫ್ ದ ಮೇನ್ ಎಕ್ಸ್ಕ್ಲೂಸಿವ್ ಥಿಂಗ್ ಬಂದ್ಬಿಟ್ಟು ನಮ್ಮ ಲೈಫ್ ಬಾಯ್ ಡ್ರೋನ್ ಅಂತ. ಆ ಡ್ರೋನ್ ಬಗ್ಗೆ ಹೇಳೋದು ತುಂಬ ಇಷ್ಟಪಡ್ತೀನಿ. ದಿಸ್ ವಾಸ್ ಆ್ಯಕ್ಚುಲಿ ಡಿಸೈನ್ಡ್ ಫಾರ್ ಇದು ಆ್ಯಕ್ಚುಲಿ ಡಿಸೈನ್ ಮಾಡಿರೋದು ನಾವು ಗೋವಾ ಟೂರಿಸಮ್ಗೋಸ್ಕರ. ಈಗ ಮ್ಯಾಂಗ್ಳೂರ್ ಟೂರಿಸಮ್ ಅವರು ಬಂದಿದ್ದಾರೆ. ಸೊ ಇದು ಮೇನ್ ಏನಂದರೆ ರೆಸ್ಕ್ಯೂ ಪರ್ಪಸ್ಗೋಸ್ಕರ ಸ್ಕೂಬಾ ಡೈವಿಂಗ್ ಹೋಗ್ತಾರೆ, ಆಮೇಲೆ ಸ್ನಾಕ್ಲಿಂಗ್ ಈ ಥರ ಆ್ಯಕ್ಟಿವಿಟೀಸ್, ವಾಟರ್ ಗೇಮ್ಸ್ ಆ್ಯಕ್ಟಿವಿಟೀಸ್ಗೆಲ್ಲ ಹೋಗ್ತಾರೆ. ಅಲ್ಲೇನಾಗ್ತಾರೆ ಕರೆಂಟ್ಸು ದಿಲ್ ಟೇಕ್ ದಮ್, ಇಟ್ ವಿಲ್ ಡೈವರ್ಟ್ ದೆಮ್ ಟು ಅನದರ್ ಏರಿಯಾ. ಅಲ್ಲಿ ಬೋಟ್ಸ್ ಅಲ್ಲಿ ಹೋಗಿಬಿಟ್ಟು ಕಂಡುಹಿಡಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ದೀಸ್ ಡ್ರೋನ್ಸ್ ವಿಲ್ ಹೆಲ್ಪ್ ಅಸ್ ಗೋ ಆ್ಯಂಡ್ ಟ್ರ್ಯಾಕ್ ದೆಮ್ ಆ್ಯಂಡ್ ರೆಸ್ಕ್ಯೂ ಫಾರ್ ಟೈಮ್ ಬಿಂಗ್ ಟಿಲ್ ಬೇರೆಯವ್ರು ಯಾರನ್ನ ಬಂದುಬಿಟ್ಟು ರೆಸ್ಕ್ಯೂ ಮಾಡೋಕ್ಕೋಸ್ಕರ. ಅದು ಬಿಟ್ಟು ದ ಇಸ್ ಫೈರ್ ಫೈಟಿಂಗ್ ಡ್ರೋನ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಫೈರ್ ಇಂಜಿನ್ಸ್ ಬಂದುಬಿಟ್ಟು ಬಿಲ್ಡಿಂಗ್ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟರಲ್ಲಿ ವಿ ಹ್ಯಾವ್ ಫೈರ್ ಫೈಟಿಂಗ್ ಡ್ರೋನ್ಸ್. ಬಿಲ್ಡಿಂಗ್ ಒಳಗಡೆನೆ ಹೋಗಿಬಿಟ್ಟು ಫೈರ್ನ ಸ್ಟಾಪ್ ಮಾಡೋ ಪರಿಸ್ಥಿತಿ ಐ ಮೀನ್ ಇಟ್ ವಿಲ್ ಹೆಲ್ಪ್ ಅಸ್. ಅದು ಬಿಟ್ಟು ನಮ್ಮ ಹತ್ರ ಕ್ಯಾನಿಸ್ಟರ್ ಡ್ರಾಪಿಂಗ್ ಡ್ರೋನ್ಸ್ ಇದೆ. ಇದರಲ್ಲಿ ಮೇನ್ ಏನಂದರೆ ಗ್ರೆನೈಡ್ಸ್ನ ಡ್ರಾಪ್ ಮಾಡ್ಬೋದು, ಟಿಯರ್ ಗ್ಯಾಸ್ ಡ್ರಾಪ್ ಮಾಡ್ಬೋದು. ಬ್ಯಾಕ್ ದೆನ್ ನಮ್ಮ ಆರ್ಮಿ ಆಫೀಸರ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಪ್ರಾಣಕ್ಕೆ ಅಪಾಯ ಅದು ಅಲ್ಲಿ ಹೋಗ್ಬಿಟ್ಟು ಅವ್ರು ರಿಲೀಸ್ ಮಾಡೋವಾಗಲ್ಲ. ಆದರೆ ಡ್ರೋನ್ಸಿಂದ ಅವ್ರ ಪ್ರಾಣಕ್ಕೇ ತುಂಬ ನಾವು ಒಂಥರ ಭದ್ರತೆ ಕೊಡೋದ್ರ, ಮತ್ತು ಒಳ್ಳೆ ಶೀಲ್ಡ್ ಥರ ಅವ್ರಿಗೆ ಕಾನ್ಫಿಡೆಂಟಾಗಿ ನಮ್ಮನ್ನು ಅವ್ರು ಭದ್ರತೆಯಾಗಿನೂ ಕಾಪಾಡ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ಸರ್. ಅದು ಬಿಟ್ಟರೆ ಸರ್ವೆಲೆನ್ಸ್ ಇದೆ ಅಗೇನ್ ವಿತ್ ಆರ್ ಲಿಡಾರ್ ಬೇಸ್ ಕ್ಯಾಮ್ರಾಸ್. ಸೊ ಹಿಮಾಲಯಾಸಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಾರೆ, ಅದನ್ನೆಲ್ಲ ನಾವು ಟ್ರ್ಯಾಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಥರ್ಮಲ್ ಇಮೇಜ್ರಿ ಕ್ಯಾಮ್ರಾಯಿಂದ ನೀವು ಅಲ್ಲಿ ಮನುಷ್ಯರಿದಾರ ಇಲ್ವಾ ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಕಾಪಾಡ್ಬೋದು ಸರ್. ಸೊ ದೀಸ್ ಆರ್ ಆರ್ ಟೈಪ್ಸ್ ಆಫ್ ಡ್ರೋನ್ಸ್. ನೋಡ್ತಿರ್ಬೋದು ಸುಮಾರು ಡ್ರೋನ್ಗಳಿದ್ದಾವೆ. ಒಂದು ಕಡೆ ರಕ್ಷಣಾ ಕ್ಷೇತ್ರಕ್ಕೆ ತುಂಬ ಅನುಕೂಲ ಆಗುತ್ತೆ, ಒಂದು ಕಡೆ ಅಗ್ನಿಶಾಮಕಕ್ಕೆ ತುಂಬ ಅನುಕೂಲ ಆಗುತ್ತೆ, ಮತ್ತು ಸಾರ್ವಜನಿಕ ರಕ್ಷಣೆಗೆ ತುಂಬ ಅನುಕೂಲ ಆಗುತ್ತೆ. ವೆರೈಟಿ ಡ್ರೋನ್ಗಳಿದ್ದಾವೆ, ಹೈ ಟೆಕ್ನಾಲಜಿ ಡ್ರೋನ್ಗಳಿವು. ಹೀಗಾಗಿ ಇಲ್ಲಿ ಸಹ ಏನು ಶಾಲೆಗಳಲ್ಲಿ ಸಹ ತಂದಿಟ್ಟಿದ್ದಾರೆ ಮತ್ತು ಸಾಕಷ್ಟು ಜನ ಈ ಒಂದು ಡ್ರೋನ್ಗಳ ಮಾಹಿತಿ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.